ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಷ್ಟು ಜನ ದಿಗ್ಗಜರು ಮುಂದೆ ಕೂತಿದ್ದೀರಿ, ನಿಮ್ಮ ಮುಂದೆ ಏನು ಮಾತಾಡಬೇಕು ಗೊತ್ತಾಗ್ತಿಲ್ಲ. ಆದರೂ ಕೂಡ ಸ್ನೇಹ ಅಂತ ಬಂದರೆ ಹರೀಶ ಮತ್ತು ನಿಂಗರಾಜು ಇಬ್ಬರು ಕೂಡ, ಅವರಿಬ್ರಿಗೂ ಹೆಮ್ಮೆ ಅನ್ಸೋದು ಏನಂದರೆ ಅವ್ರ ಹೆಸರು ಜೊತೆ ಅವ್ರ ಊರ ಹೆಸರು ಕೂಡ ಇದೆ. ಅವ್ರ ಜೊತೆ ಅವ್ರ ಊರ ಹೆಸರನ್ನು ಅಷ್ಟೇ ಎತ್ತರಕ್ಕೆ ತೊಗೊಂಡು ಹೋಗ್ತಿದ್ದಾರೆ, ಹಾಗೆ ಇಡೀ ತಂಡನೂ ತೊಗೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ಇದೆ. ಇಡೀ ತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್. ಈಗ ಲವರ್ಸ್ಗೆ ಬ್ರೇಕಪ್ ಅಂತ ಇದೆ, ಗಂಡ ಹೆಂಡತಿಗೆ ಡಿವೋರ್ಸ್ ಅಂತಿದೆ, ಆದರೆ ಫ್ರೆಂಡ್ಶಿಪ್ಗೆ ಯಾವುದೇ ರೀತಿ ಬ್ರೇಕಪ್ ಇಲ್ಲ, ಡಿವೋರ್ಸ್ ಇಲ್ಲ, ದೂರ ಆಗೋ ಚಾನ್ಸೇ ಇಲ್ಲ. ಅಕಸ್ಮಾತ್ ದೂರ ಆದರೂ ಕೂಡ ವಾಪಸ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಅದು ಫ್ರೆಂಡ್ಶಿಪ್ ಅಂತ ಅಂದರೆ ನಾನು ಫ್ರೆಂಡ್ಶಿಪ್ ಮೇಲೆ ತುಂಬ ನಂಬಿಕೆ ಇಟ್ಟಿದ್ದೀನಿ, ಯಾಕೆಂದರೆ ನನ್ನ ಬೆಸ್ಟ್ ಫ್ರೆಂಡ್ನೇ ಮದುವೆ ಆಗಿರೋದು. ಸೊ ಹಾಗಾಗಿ ಅವ್ರು ನನಗೆ ಫಸ್ಟ್ ಬೆಸ್ಟ್ ಫ್ರೆಂಡ್, ಆಮೇಲೆ ನನ್ನ ಮದುವೆ ಆಗಿತ್ತು. ಹಂಗಂತ ಎಲ್ಲ ಫ್ರೆಂಡ್ಸ್ನು ಮದುವೆ ಆಗೋಕ್ಕಾಗಲ್ಲ. ಎಕ್ಸ್ಕ್ಯೂಸ್ ಮೈ ಬೆಸ್ಟ್ ಫ್ರೆಂಡ್. ಈ ಫ್ರೆಂಡ್ ಬಗ್ಗೆ ಏನಾರ ಹೇಳಿ, ಆ ಫ್ರೆಂಡ್ ಬಗ್ಗೆ ಏನಾದರೂ ಹೇಳಿ. ಆ್ಯಕ್ಚುಲಿ ಭಾಳ ಖುಷಿ ಆಗುತ್ತೆ. ಕಿರುತೆರೆಯಲ್ಲಿ ಇದ್ದು ಇವಾಗ ಬೆಳ್ಳಿತೆರೆಗೆ ಹೋಗ್ತಾ ಇದ್ದಾರೆ. ಫಸ್ಟ್ ಸಿನಿಮಾ ಒಳ್ಳೇದಾಗಬೇಕು ಅವನಿಗೆ. ಇಬ್ಬರು ನಮ್ಮ ಸ್ನೇಹಿತರೆ, ಹಾಗೆ ನಮ್ಮ ಡೈರೆಕ್ಟ್ರು ಫಸ್ಟ್ ಸಿನಿಮಾ, ಪ್ರೊಡ್ಯೂಸರ್ಗೆ ಫಸ್ಟ್ ಸಿನಿಮಾ, ಎಲ್ಲರಿಗೂ ಒಳ್ಳೆಯ ಫಸ್ಟ್ ಸ್ಟೆಪ್ ಇದು. ಚೆನ್ನಾಗಾಗಬೇಕು, ಎಲ್ಲರ ಜೊತೆ ನಿಂತು ಸಿನಿಮಾನ ಗೆಲ್ಲಿಸ್ಬೇಕು. ಆ ಸಿನಿಮಾನ ಆದಷ್ಟು ಪಬ್ಲಿಸಿಟಿ ಮಾಡಿ ಮಾಡಿಕೊಡೋದಕ್ಕೆ ಅಂತ ನಮ್ಮ ಮಾಧ್ಯಮದವರು ಇದ್ದಾರೆ. ಅವರು ನಮ್ಮಂಥ ಪುಟ್ಟ ಕಲಾವಿದರಿಂದ ಹಿಡಿದು ದೊಡ್ಡ ಕಲಾವಿದರ ಗಂಟನೂ ಸಪೋರ್ಟ್ ಮಾಡ್ತಾನೆ ಇರ್ತಾರೆ. ಸಿನಿಮಾಗೆ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಇನ್ನೂ ನಮ್ಮ ಅಣ್ಣದಿರು ಇವರೆಲ್ಲ, ನಮ್ಮ ಅಣ್ಣ ಅಕ್ಕದಿರು, ಇವ್ರುಗಳನ್ನ ನೋಡ್ಕೊಂಡು ನಾವು ಬೆಳೆದಿರೋರು, ಅದೊಂದು ಖುಷಿ ವಿಚಾರ. ಇನ್ನು ಅವನಂತೂ ನನಗಿಂತ ಸೀನಿಯರು. ಅವ್ರನ್ನೆಲ್ಲ ನೋಡ್ಕೊಂಡು ನಾವು ಇವಾಗ ಹೆಜ್ಜೆ ಇಡ್ತಿರೋರು. ಇವ್ರು ಯಾವ ಹೆಜ್ಜೆ ಇಡ್ತಾರೋ ಹಿಂದೆ ಹೆಜ್ಜೆ ಇಟ್ಕೊಂಡು ಹೋಗೋದು ನಮ್ಮ ಒಂದು ಸೌಭಾಗ್ಯ. ಇನ್ನು ನೀವು ಇನ್ನೂ ದೊಡ್ಡ ಕಲಾವಿದರು, ಅವ್ರ ಬಗ್ಗೆ ಏನು ಹೇಳೋದು, ಬಂದಿದ್ದೀರಾ ಎಲ್ಲರೂ. ಆಗ್ಲೇ ಏನು ಹೇಳಿದ್ರು ಗೊತ್ತಾ, ನಾನು ಚಿಕ್ಕ ವಯಸ್ಸಿಂದ ಇವ್ರು ಆಂಕರ್ ಮಾಡೋದು ನೋಡ್ತಿದ್ದೀನಿ ಅಂತ. ಅದೇ ಅವ್ರು ಎಷ್ಟು ವರ್ಷ ಚಿಕ್ಕವರಾಗಿರ್ತಾರೆ ಅಂತ ಕೇಳ್ಬೇಕು. ಇನ್ನು ಹೆಜ್ಜೆ ಇಡ್ತೀನಿ ಅಂದ್ರೆ ಇನ್ನೂ ಎಷ್ಟು ವರ್ಷ ಹೆಜ್ಜೆ ಇಡ್ತೀರಾ? ಇಲ್ಲ, ನೀವು ಎಲ್ಲಿ ಗಂಟೆ ಹೋಗ್ತಾ ಇರ್ತೀರ ಅಲ್ಲಿ ಗಂಟೆ ಹೆಜ್ಜೆ ಇಡ್ತೀನಿ. ಆಮೇಲೆ ನೀವು ಹೋದ್ಮೇಲೆ ನಾನು ಮುಂದಕ್ಕೆ ಹೋಗ್ತೀನಿ. ಹಂಗೆ ಇನ್ನು ಹೇಳಬೇಕು ಅಂತಂದರೆ ಸರ್, ತೇಜಸ್ವಿ ಸರ್, ರೈಸ್ ಆಫ್ ಅಶೋಕಾಗೂ ಅವರೇ ಮ್ಯೂಸಿಕ್ಕು. ಅದೊಂದು ಖುಷಿ. ನಾವು ನಮ್ಮ ಸ್ನೇಹಿತರು ಮತ್ತು ನಾವು ಮಾಡ್ತಾ ಇರುವಂಥ ಎಷ್ಟೋ ಸಿನಿಮಾಗಳಲ್ಲಿ ಸರ್ರೇ ಮ್ಯೂಸಿಕ್ ಮಾಡ್ತಾರೆ. ಆ ಮ್ಯೂಸಿಕ್ ಬಗ್ಗೆ ಏನೂ ಡೌಟ್ ಇಲ್ಲ, ಸಕ್ಕತ್ತಾಗಿ ಮಾಡ್ತಾರೆ. ಇನ್ನೂ ಅದ್ಭುತವಾಗಿ ಲಿರಿಕ್ಸ್ ಬರೆದಿರೋರೆಲ್ಲರೂ ಒಳ್ಳೊಳ್ಳೆಯವರೇ, ಆಡಿರೋರು ಎಲ್ಲ. ದೊಡ್ಡದಾಗೆ ಸಿನಿಮಾ ಮಾಡ್ತಾಯಿದ್ದೀರಾ, ದೊಡ್ಡದಾಗೆ ಆಗಬೇಕು. ಅದನ್ನು ಪ್ರೋತ್ಸಾಹಕ್ಕೆ ಸಾಂಗ್ಗಳನ್ನೆಲ್ಲ ತಗೊಂಡು ಅದಕ್ಕೆ ಒಂದು ಪ್ರೋತ್ಸಾಹ ಕೊಡ್ತಾ ಇರೋದು ನಮ್ಮ ಡಿ ಬಿಟ್ಸು. ಥ್ಯಾಂಕ್ ಯು ಮೇಡಮ್. ನಮ್ಮ ಸ್ಕಿಟ್ಗಳಿಗೆ, ಎಂಟ್ರಿಗಳಿಗೆ ನಿಮ್ಮ ಡಿ ಬಿಟ್ಸ್ದು ಸಾಂಗ್ಗಳನ್ನ ಹಾಕೊಂಡು ಎಂಟ್ರಿ ಕೊಡ್ತಿದ್ವಿ. ಅಲ್ಲಿ ಸುಮಾರು ಪರ್ಮಿಷನ್ ಕೆಲವೊಂದು ಸಲ ಇರ್ತಿರಲಿಲ್ಲ, ನಿಮಗೆ ಫೋನ್ ಮಾಡಿ ಗಾಗರ್ದು ಹಾಕೊಂಡಾರು ಮಾಡ್ತಿದ್ವಿ. ಬಟ್ ಇವಾಗ ನಮ್ಮ ಸ್ನೇಹಿತರ ಸಾಂಗ್ಗಳನ್ನೇ ತಗೋತಿದ್ರೆ ಅಂತಂದರೆ ಇದಕ್ಕಿಂತ ಇನ್ನೇನು ಪ್ರೋತ್ಸಾಹ ಬೇಕು? ನಮಗೂ ಇದೇ ಥರ ಪ್ರೋತ್ಸಾಹ ಮಾಡಿ. ಅವ್ರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.